ಸರ್ಕಾರದಿಂದ ಕನ್ನಡ ವಿರೋಧಿ ನೀತಿ. ಕನ್ನಡ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯ ಅಂತ ಹೇಳಿ ಪಿಣರಾಯಿ ವಿಜಯನ್ ಸರ್ಕಾರ ಆದೇಶವನ್ನ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಇದೀಗ ಪಿಣರಾಯಿ ವಿಜಯನ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು, ಕನ್ನಡ ಶಾಲೆಗಳಲ್ಲಿ ಈ ರೀತಿಯಾದಂತಹ ಮಲಯಾಳಂ ಅನ್ನ ಪ್ರಥಮ ಭಾಷೆಯಾಗಿ ಕಲಿಸೋದಕ್ಕೆ ಕಡ್ಡಾಯವನ್ನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕೇರಳ ಸರ್ಕಾರದಿಂದ ಕನ್ನಡ ವಿರೋಧಿ ನೀತಿಯನ್ನ ಅನುಸರಿಸಲಾಗ್ತಾ ಇದೆ. ಕನ್ನಡ ಶಾಲೆಗಳಲ್ಲಿ ಪ್ರಥಮ ಭಾಷೆ ಕನ್ನಡ ಇರಬೇಕು. ಆದ್ರೆ ಈಗ ಕೇರಳ ಸರ್ಕಾರ ಇಂತಹ ಕನ್ನಡ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದ್ದು ಮಲಯಾಳಂ ಕಡ್ಡಾಯ, ಪ್ರಥಮ ಭಾಷೆಯಾಗಿ ಮಲಯಾಳಂ ಮಾಡಬೇಕು ಅಥವಾ ಮಲಯಾಳಂನ್ನೇ ಪ್ರಥಮ ಭಾಷೆಯಾಗಿ ಮಕ್ಕಳಿಗೆ ಕಲಿಸಬೇಕು ಅನ್ನುವ ಒಂದು ಆದೇಶವನ್ನ ಮಾಡಿರುವುದು ಕಡ್ಡಾಯಗೊಳಿಸಿರುವ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಲ್ಲಿನ ಕನ್ನಡಿಗರು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿನ ಸರ್ಕಾರ ಕೂಡ ಇದಕ್ಕೆ ತಿರುಗೇಟನ್ನ ಕೊಟ್ಟಿದೆ. ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೋರ್ಟು ಇದೆ, ಕಾನೂನು ಇದೆ, ಹೋರಾಟ ಮಾಡ್ತೀವಿ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಸೋಮಣ್ಣ ಬೇವಿನ ಮರದ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೋಮಣ್ಣ ಬೇವಿನ ಮರದ್ ಕನ್ನಡ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಈ ರೀತಿಯಾಗಿ ತಮಗೆ ಇಷ್ಟ ಬಂದ ಹಾಗೆ ರೂಲ್ಸ್ ಅನ್ನ ಮಾಡೋದು, ಕಡ್ಡಾಯಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೊರೆ ಹೋಗ್ತೀವಿ, ಕಾನೂನಿನಲ್ಲಿ ನಾವು ಏನು ಹೋರಾಟ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿ ಸೋಮಣ್ಣ ಬೇವಿನ ಮರದ ನ್ಯೂಸ್ 18 ಜೊತೆ ಮಾತನಾಡ್ತಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಸೋಮಣ್ಣ ಬೇವಿನ ಮರದ್. ಹಾವೇರಿಯ ಶಿಗ್ಗಾವಿಯಲ್ಲಿ ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನು ಹೇಳಿದ್ರು, ಈಗಾಗಲೇ ನ್ಯೂಸ್ 18ಗೂ ಕೂಡ ಅವರು ಮಾತನಾಡಿದ್ದಾರೆ. ಅಧಿನಿಯಮ ಮಲಯಾಳಂ ಭಾಷೆ ಅಧಿನಿಯಮ 2025 ವಿಧಾನಸಭೆಯಲ್ಲಿ ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಏನಂತಂದ್ರೆ ನಮ್ಮ ಗಡಿನಾಡು ಭಾಗದೊಳಗ ಕನ್ನಡಿಗರಿಗೆ ತೊಂದರೆ ಆಗುವಂತ ಕೆಲಸ ಆಗುತ್ತೆ ಈ ಬಿಲ್ನಿಂದ. ಅಲ್ಲಿ ಕನಿಷ್ಠ ಕೇರಳ ಭಾಗ ಗಡಿ ಭಾಗದೊಳಗ, ಅದು ವಿಶೇಷವಾಗಿ ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲಿ ಇದಾವೆ. ಅದಕ್ಕೆ ಈ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಸಂವಿಧಾನ ಆರ್ಟಿಕಲ್ 350B ಪ್ರಕಾರ, ಆರ್ಟಿಕಲ್ 350B ಪ್ರಕಾರ ಭಾಷೆ ಅಲ್ಪಸಂಖ್ಯಾತರ ರಕ್ಷಣೆಗೆ ರಾಷ್ಟ್ರಪತಿಗಳು ಕೇರಳ ಕಾಸರಗೋಡು ಭಾಷಾ ನಿರ್ದೇಶಕನು ಕೂಡಲೇ ನೇಮಕ ಮಾಡಿಸ್ಬೇಕು, ಕಳಿಸಿ ಸಮಗ್ರ ವರದಿಯನ್ನು ತರಿಸಿಕೊಂಡು ಕೇರಳ ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯನ ಪಡೆದುಕೊಳ್ಬೇಕು. ಆ ಭಾಗದ ಜನರಿಗೆ, ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರದು. ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವ್ರಿಗೆ ಭಾಷಿಕರಿಗೂ ಒತ್ತಡ. ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡ್ತೀನಿ. ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವ್ರಿಗೆ ಭಾಷಿಕರಿಗೂ ಒತ್ತಡ. ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡ್ತೀನಿ. ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವ್ರಿಗೆ ಭಾಷಿಕರಿಗೂ ಒತ್ತಡ. ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡ್ತೀನಿ. ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವ್ರಿಗೆ ಭಾಷಿಕರಿಗೂ ಒತ್ತಡ. ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡ್ತೀನಿ. ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವ್ರಿಗೆ ಭಾಷಿಕರಿಗೂ ಒತ್ತಡ. ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡ್ತೀನಿ. ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವ್ರಿಗೆ ಭಾಷಿಕರಿಗೂ ಒತ್ತಡ. ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡ್ತೀನಿ. ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಹೇಳಿ ಕನ್ನಡದವ್ರಿಗೆ ಭಾಷಿಕರಿಗೂ ಒತ್ತಡ. ಅದ್ರ ಬಗ್ಗೆ ನಾನು ಒಂದಿಷ್ಟು ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕಿರೋದು, ನಾವು ಅದಕ್ಕೆ ಹೇಳಬೇಕು, ಅದಾಗೆ ಉಳಿಸ್ಬೇಕು. ಯಾಕಂದರೆ ಹೆಚ್ಚು ಕನ್ನಡಿಗರು ಏರಿಯಾ ಅದು ಆ ಡಿಸ್ಟಿಕ್. ಸೊ ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವರಿದ್ರು ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮಾಡ್ಕೋಬೇಕು, ನಮಗೆ ಕನ್ನಡ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕಿರೋದು, ನಾವು ಅದಕ್ಕೆ
ಹೇಳಬೇಕು, ಅದಾಗೆ ಉಳಿಸ್ಬೇಕು. ಯಾಕಂದರೆ ಹೆಚ್ಚು ಕನ್ನಡಿಗರುವಂಥ ಏರಿಯಾ ಅದು ಆ ಡಿಸ್ಟಿಕ್ಕು. ಸೊ ಸುಮಾರು 70-80% ಎಲ್ಲ ಜನ ಕನ್ನಡನ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಕೇರಳದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ, ಅಲ್ಲಿ ಭಾಷೆಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂತಹ ವಿಠಲ್ ಶೆಟ್ಟಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ವಿಠಲ್ ಶೆಟ್ಟಿ ಅವರೇ. ನಮಸ್ತೆ ಮೇಡಮ್. ಈಗಾಗಲೇ ಕನ್ನಡ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಕಡ್ಡಾಯ ಮಾಡೋದು ನಾವು ಗಮನಿಸಿದ್ದೀವಿ. ಆದರೆ ಕನ್ನಡ ಶಾಲೆಗಳಲ್ಲೂ ಮಲಯಾಳಂ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಕಡ್ಡಾಯ ಮಾಡುವಂತಹ ಈ ಒಂದು ಸರ್ಕಾರದ ಮಲಯಾಳಿ ಭಾಷಾ ಮಸೂದೆ 2025 ಜಾರಿಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಇದು ಪರಿಣಾಮ ಆಗುತ್ತೆ. ಯಾಕಂದ್ರೆ ಕಾಸರಗೋಡಿನಲ್ಲಿ ಸಾಕಷ್ಟು ಜನ ಕನ್ನಡಿಗರೇ ಇರುವಂಥದ್ದು. ಈ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಈಗ ಹೋರಾಟವನ್ನ ಮಾಡ್ತಾ ಇದ್ದೀರಿ? ಇದು ನೋಡಿ, ಇದೇ ಭಾಷಾ ಬಿಲ್ಲು 2017ರಲ್ಲಿ ಇದೇ ಕೇರಳ ಸರ್ಕಾರ ತಂದಿತ್ತು, ಅಲ್ಲಿ ಕಂಪಲ್ಸರಿ ಮಾಡುವಂತೆ. ಅದನ್ನು ಸುಪ್ರೀಂ ಕೋರ್ಟಿಗೆ ಮತ್ತೆ ರಾಷ್ಟ್ರಪತಿಗಳ ಅಂಗೀಕಾರ ಸಿಗದೆ ಅದು ತಿರಸ್ಕಾರಗೊಂಡಿತ್ತು. ಆಮೇಲೆ ಪುನಃ ಅಲ್ಲಿ ಇದು ಮಲಯಾಳಂ ಹೇರಿಕೆಗೆ ದಬ್ಬಾಳಿಕೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಮಹಾಜನ ರಿಪೋರ್ಟ್ ಬರುವಾಗ, ಯಾವಾಗ ಮಹಾಜನ ರಿಪೋರ್ಟ್ ಬರುವಾಗಲೇ ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಬೇಕು, ಕರ್ನಾಟಕದಲ್ಲಿ ಸೇರಿಸಬೇಕು ಅಂತ ಹೇಳಿ ಎಲ್ಲ ಹೋರಾಟ ಮಾಡಿದ್ದೇವೆ. ಅದಲ್ಲದೆ 1956ರವರೆಗೆ ಅದು ಸೌತ್ ಕೇಂದ್ರ ದಕ್ಷಿಣ ಕನ್ನಡದ ಭಾಗ ಆಗಿತ್ತು ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ. ಆಮೇಲೆ ನಮ್ಮ ರಾಜ್ಯ ಪುನರ್ವಿಂಗಡಣೆ ಆದ್ಮೇಲೆ ಕಾಸರಗೋಡನ್ನು ಕೇರಳಕ್ಕೆ ಸೇರಿಸಿದ್ರು. ಅದು ನಿಜವಾಗಿ ಕರ್ನಾಟಕದ ಭಾಗವಾಗಿ ಉಳಿಬೇಕಿತ್ತು. ಅದೇ ರೀತಿ ಆಗ ಕರ್ನಾಟಕ ಪ್ರಾಂತೀಕರಣ ಸಮಿತಿ ಅಂತ ಕಳ್ಳಿಗೆ ಮಹಾಬಲ ಭಂಡಾರಿ ಅವರ ನೇತೃತ್ವದಲ್ಲಿ ಅಲ್ಲಿ ಇಲೆಕ್ಷನ್ಗೆ ನಿಂತು 1967, 57, 60ರಲ್ಲಿ ಮತ್ತು 67ರಲ್ಲಿ ಮತ್ತು 70ರಲ್ಲಿ ಕರ್ನಾಟಕ ಪ್ರಾಂತೀಕರಣ ಸಮಿತಿಯಲ್ಲಿ ಮಹಾಬಲ ಭಂಡಾರಿ ಅವರು ಅಸೆಂಬ್ಲಿಗೆ ಚುನಾಯಿತರಾಗಿದ್ದಾರೆ. 57ರಲ್ಲಿ ಅಚ್ಯುತರಾವ್ ಅಂತ ಯಾವುದೇ ಅವಿರೋಧವಾಗಿ ಅಸೆಂಬ್ಲಿಗೆ ಕೇರಳ ಅಸೆಂಬ್ಲಿಗೆ ವಿರೋಧ ಆಯ್ಕೆ ಆಗಿದ್ದಾರೆ. ಇವರೆಲ್ಲರ ಇದ್ದಿದ್ದು ಕಾಸರಗೋಡು ಯಾವಾಗಲೂ ಕರ್ನಾಟಕಕ್ಕೆ ಸೇರಬೇಕು ಅಂತ. ಆಗ ನಂಬೂದಿರಿ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ರು, ಇಲ್ಲೆಲ್ಲ ಕನ್ನಡದವರಿಗೆ ನಾವು ಯಾವ ರೀತಿಯ ಅನ್ಯಾಯ ಮಾಡಲ್ಲ, ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳ್ಕೊಂಡು ಅಲ್ಲಿ ಎಲ್ಲಾ ಭಿತ್ತಿ ಪತ್ರಗಳು ಸಹ ಕನ್ನಡ, ಮಲಯಾಳಂ ಮತ್ತು ಇಂಗ್ಲಿಷ್ ಈ 3 ಭಾಷೆಗಳಲ್ಲಿ ಬರ್ತಾ ಇತ್ತು. ಇತ್ತೀಚೆಗೆ ಅಲ್ಲಿ ಬರುವ ಬದ್ಧದಲ್ಲಿ ನಾನು ಕೇಳಿದೆ, ನಮ್ಮ ವೋಟರ್ಸ್ ಲಿಸ್ಟ್ ಪರಿಷ್ಕರಣೆ ಮಾಡುವಾಗ ನಮ್ಮ ಹೆಸರಿಗೆ ನಮ್ಗೆ ಕನ್ನಡದಲ್ಲಿ ಇರ್ಬೇಕು, ಕೊಡ್ಲಿಲ್ಲ, ಕೇವಲ ಮಲಯಾಳಂ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರ ಇತ್ತು. ಅದಲ್ಲದೆ ಅಲ್ಲಿ ಇವಾಗ ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಲಯಾಳಿಗಳನ್ನು, ಕನ್ನಡ ತಿಳಿಯದವರನ್ನು ಕನ್ನಡ ಕಲಿಸಲಿಕ್ಕೆ ನೇಮಕ ಮಾಡ್ತಾ ಇದ್ದಾರೆ. ಅದಲ್ಲದೆ ರಿಷಬ್ ಶೆಟ್ಟಿ ಅವರ ಪಿಕ್ಚರ್ ಹಿರಿಯ ಪ್ರಾಥಮಿಕ ಕಾಸರಗೋಡು, ಇದೆಲ್ಲ ಕನ್ನಡಕ್ಕೆ ಆಗ್ತಿರುವ ಅನ್ಯಾಯವನ್ನು ಪ್ರತಿಭಟಿಸಕ್ಕೆ ಬೇಕಾಗಿ ಮತ್ತು ಆಮೇಲೆ ನಮಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಆದ್ರೆ ಇಲ್ಲಿ ನಮ್ಮ ರಾಜ್ಯದ ಕನ್ನಡ ಪರ ಹೋರಾಟಗಾರರು ಅಥವಾ ಸಂಘಟನೆಗಳು ಇದುವರೆಗೆ ತುಟಿಪೀಟಿಕೆ ಮಾಡಿಲ್ಲ. ಯಾಕೆ ಅವರಿಗೆ ಕಾಸರಗೋಡಿಗೆ ಹೋಗಿ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ? ಬೆಳಗಾವಿಗೆ ಆಗಿದ್ರೆ ಹೋಗ್ತಾರೆ. ಯಾಕೆ ಯಾವ ಕನ್ನಡ ಸಂಘಟನೆಗಳು ಕಾಸರಗೋಡಿಗೆ ಹೋಗಿ ಪ್ರತಿಭಟನೆ ಮಾಡ್ತಾ ಇಲ್ಲ? ತಲಪಾಡಿಗೆ ಯಾಕೆ ಹೋಗ್ತಾ ಇಲ್ಲ? ಅಲ್ಲಿ ಈ ದಬ್ಬಾಳಿಕೆಯನ್ನು ಅವರು ಸಹ ಸಹಿಸಿಕೊಂಡಾಗ ಕಾಣ್ತಾ ಇದೆ. 60ರಲ್ಲಿ, 65ರಲ್ಲಿ ಮತ್ತು 67ರಲ್ಲಿ ಅಸೆಂಬ್ಲಿಯಲ್ಲಿ ಕನ್ನಡ ಪರ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಈಗ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಪರ ಹೋರಾಟಗಾರರು ಕಾಸರಗೋಡಿಗೆ ಹೋಗಿ ಅಲ್ಲಿ ಹೋರಾಟ ಮಾಡಬೇಕು. ನೋಡಿ, ನಿಮ್ ಗಮನದಲ್ಲಿ ಇರ್ಬೋದು, ಮೊನ್ನೆ ಇಲ್ಲೇ ಈ ರೀತಿಯಾಗಿ ಕೋಗಿಲ್ ಕ್ರಾಸ್ ನಲ್ಲಿ ಇಲ್ಲಿ ಈ ರೀತಿಯಾಗಿ ಮನೆಗಳನ್ನ ಒಡೆದು ಅಂದಾಗ ಅಲ್ಲಿಂದಾನೆ ಟ್ವೀಟ್ ಮಾಡೋದೇನು, ಅಲ್ಲಿ ಅವರು ಬರೋದೇನು. ಅದೇ ರೀತಿಯಾಗಿ ತಮ್ಮ ಇನ್ನೊಂದು ರಾಜ್ಯದವರು ಕೂಡ ಇಲ್ಲಿ ಏನ್ ಆಗಿದೆ, ನಾವ್ ಏನ್ ಹೇಳಿದ್ವಿ ಅದನ್ನ ಉಳಿಸ್ಕೊಳ್ಳುವ ಕೆಲಸ ಆಗ್ಬೇಕಲ್ವಾ? ಮತ್ತೆ ಅದಕ್ಕೆ ನೋಡಿ, ಕಾಸರಗೋಡು ಅಂತ ಹೇಳಿದ್ರೆ ಅದು 7 ಭಾಷೆಗಳ ಸಂಗಮ ಅಂತ. ಅಲ್ಲಿ ಕನ್ನಡ, ಮಲಯಾಳ, ಉರ್ದು, ಮರಾಠಿ, ಕೊಂಕಣಿ ಎಲ್ಲಾ ಭಾಷೆಗಳು ಇದೆ. ಅಲ್ಲಿ ಕೇಂದ್ರ ಯೂನಿವರ್ಸಿಟಿ ಸಹ ಇದೆ. ಅಲ್ಲಿ ಮಲಯಾಳಂ ಇಲ್ಲ. ಮಲಯಾಳಂ
ಯಾರು ಇಲ್ಲ. ಕಾಸರಗೋಡು ಅಂತ ಹೇಳಿದ್ರೆ ತುಳುನಾಡು ಪ್ರದೇಶ ಅದು. ಅಲ್ಲಿ ಅದನ್ನು ಕಾಸರಗೋಡನ್ನು ತುಳುನಾಡಿನ ಒಂದು ಭಾಗವಾಗಿ ಅಂಗೀಕರಿಸಿದ್ದಾರೆ. ಆದ್ರೆ ಎಲ್ಲರೂ ಮಾತಾಡೋ ಭಾಷೆ ಕನ್ನಡ ಭಾಷೆ. ಇಲ್ಲಿ ಯಾವ ಶಾಲೆ ಅಲ್ಲಿ ಹೋದ್ರು ನೀವು ಅಲ್ಲಿ ಹೋದ್ರು ಅಲ್ಲಿ ಮಲಯಾಳದವರು ಬಂದ್ರು ಸಹ ಕನ್ನಡ ಕಲಿತಾರೆ. ಯಾಕೆಂದ್ರೆ ಮೆಜಾರಿಟಿ ಅವರು ಮಾತಾಡ್ತಾ ಇರುವುದು ಕನ್ನಡ. ಆದ್ದರಿಂದ ನಮ್ಮ ಸರ್ಕಾರ ಮತ್ತು ಕನ್ನಡ ಪರ ಹೋರಾಟಗಾರರು ಇದರ ಬಗ್ಗೆ ಇದು ಮಾಡಬೇಕು. ಅದಲ್ಲದೆ ಇದು ಸಂವಿಧಾನ ಉಲ್ಲಂಘನೆ. ಭಾಷಾ ಅಲ್ಪಸಂಖ್ಯಾತರಿಗೆ ಕೊಡಬೇಕಾದ ಯಾವುದೇ ಇದನ್ನು ಇದು ಕೊಡ್ತಾ ಇಲ್ಲ. ಈಗ ನೀವೇ ನೋಡ್ದಂಗೆ ವಿಠಲ್ ಶೆಟ್ಟರ್, ಈಗ ಅಲ್ಲಿ ಎಷ್ಟು ಕನ್ನಡ ಶಾಲೆಗಳು ಇದೆ, ಜೊತೆಗೆ ಎಷ್ಟು ಮಕ್ಕಳು ಈಗ ಕನ್ನಡ ಶಾಲೆಗಳಲ್ಲಿ ಕಲಿತಾ ಇದ್ದಾರೆ. ಇದರಿಂದಾಗಿ ಈಗ ಈ ರೀತಿಯಾಗಿ ಕನ್ನಡ ಕಡ್ಡಾಯ ಅಂದ್ರೆ ಮಲಯಾಳಂ ಕಡ್ಡಾಯ ಮಾಡಿದ್ರಿಂದ ಎಷ್ಟು ಮಕ್ಕಳಿಗೆ ಈಗ ಇದರಿಂದ ಎಫೆಕ್ಟ್ ಆಗುತ್ತೆ? ಅಲ್ಲಿ ನೋಡಿ, ಅಲ್ಲಿ ಸಾಧಾರಣ 200ಕ್ಕಿಂತಲೂ ಜಾಸ್ತಿ ಶಾಲೆಗಳು ಕನ್ನಡ ಮಾಧ್ಯಮದ ಶಾಲೆಗಳಿವೆ. ಆದ್ರೆ ಅದಕ್ಕೆ ಕನ್ನಡ ಮಾಧ್ಯಮ ಸರಿಯಾಗಿ ಉಪಾಧ್ಯಾಯರನ್ನು ಮಾಸ್ಟರ್ ಟೀಚರ್ಸ್ ಅನ್ನು ಅಪಾಯಿಂಟ್ ಮಾಡ್ತಾ ಇಲ್ಲ. ಮಲಯಾಳಿಗಳನ್ನ ಹೇರ್ತಾ ಇದ್ದಾರೆ. ಸುಮಾರು 50ರಿಂದ 60 ಸಾವಿರದವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ವಿದ್ಯಾರ್ಥಿ ಇದ್ದಾರೆ. ಈಗ ಮಲಯಾಳ ಕಂಪಲ್ಸರಿ ಮಾಡಿದ್ರೆ ಕನ್ನಡ ಕಲಿಬೇಕು ಅಂತ ಇರುವವರಿಗೆ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ ಮತ್ತು ಆಗುವುದಿಲ್ಲ. ಅವಕಾಶನೇ ಇಲ್ದಂಗ ಆಗುತ್ತೆ ಇಲ್ಲಿ ಅಂತ ಹೇಳಿ ಧನ್ಯವಾದಗಳು ವಿಠಲ್ ಶೆಟ್ಟಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.